ಕನ್ನಡಿಗರೇ, ಬಿಗ್ ಬಾಸ್ ಸ್ಪರ್ಧಿಯಾದ ಹಾಗೂ ಮಾಜಿ ದಂಪತಿಗಳಾದ ಗಾಯಕ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಕಳೆದ ವರ್ಷ ಅಂದರೆ 2024ರಲ್ಲಿ ಡಿವೋರ್ಸ್ ಪಡೆದುಕೊಂಡಿದ್ದರು. ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ಮಧ್ಯೆ ಹೊಂದಾಣಿಕೆ ಆಗುತ್ತಿರಲಿಲ್ಲ. ಇದೇ ಕಾರಣಕ್ಕೆ ಇಬ್ಬರು ಡಿವೋರ್ಸ್ ಪಡೆದಿದ್ದರು. ಅಂದಹಾಗೆ ಈಗಲೂ ಕೆಲವೊಮ್ಮೆ ನಿವೇದಿತಾ ಅವರನ್ನು ಚಂದನ್ ಶೆಟ್ಟಿ ಮಿಸ್ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿಕೊಂಡು ಕಣ್ಣೀರು ಹಾಕಿದ್ದಾರೆ. ಹಾಗಿದ್ದರೆ ಚಂದನ್ ಶೆಟ್ಟಿ ನಿವೇದಿತಾ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ತಿಳಿಯೋಣ ಬನ್ನಿ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ನೀವು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಕನ್ನಡಿಗರೇ. ಎಲ್ಲ ಕನ್ನಡಿಗರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು. ನೀವು ನೋಡ್ತಾ ಇದ್ದೀರಾ ಕ್ಯಾಪ್ಟನ್ ಕರ್ನಾಟಕ. ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ 2024ರ ಜೂನ್ನಲ್ಲಿ ಡಿವೋರ್ಸ್ ಪಡೆದುಕೊಂಡಿದ್ದರು. ಬಿಗ್ ಬಾಸ್ ಕನ್ನಡ 5ರಲ್ಲಿ ಭೇಟಿಯಾಗಿ ಪ್ರೀತಿಯಲ್ಲಿ ಬಿದ್ದ ಈ ಜೋಡಿ 2019ರಲ್ಲಿ ಮೈಸೂರು ದಸರಾದಲ್ಲಿ ಚಂದನ್ ನಿವೇದಿತೆಗೆ ಪ್ರಪೋಸ್ ಮಾಡಿದ್ದರು. ನಂತರ ಮದುವೆಯೂ ಸಹ ಆಗುತ್ತಾರೆ. ಈ ಜೋಡಿಯ ದಾಂಪತ್ಯ ಜೀವನ 4 ವರ್ಷಗಳಲ್ಲಿ ಕೊನೆಗೊಂಡಿತು. ಇನ್ನು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಡಿವೋರ್ಸ್ ಪಡೆದು ದೂರ ಆಗಿ 1 ವರ್ಷನೇ ಕಳೆದಿದೆ. ನಿವೇದಿತಾ ಗೌಡ ಸದ್ಯ ಕ್ವಾಟ್ಲಿ ಕಿಚನ್ ರಿಯಾಲಿಟಿ ಶೋನಲ್ಲಿ ಬ್ಯುಸಿ ಆಗಿದ್ದಾರೆ. ಚಂದನ್ ಸಿನಿಮಾ ಮತ್ತು ಹೊಸ ಆಲ್ಬಮ್ ಹಾಡುಗಳನ್ನು ಕಂಪೋಸ್ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ಅಂದಹಾಗೆ ಈಗ ಚಂದನ್ ಶೆಟ್ಟಿ ಅವರು ಹೇಗಿದ್ದಾರೆ ಎನ್ನುವ ಪ್ರಶ್ನೆಗೆ ಚಂದನ್ ಶೆಟ್ಟಿ ಅವರು ಈ ರೀತಿ ಉತ್ತರವನ್ನು ಹೇಳಿದ್ದಾರೆ. ನಾನು ತುಂಬ ಖುಷಿಯಾಗಿದ್ದೇನೆ. ಕೆಲವೊಮ್ಮೆ ನನಗೆ ಪಾರ್ಟ್ನರ್ ಬೇಕು ಅನಿಸುತ್ತದೆ. ತಿಂಗಳಲ್ಲಿ 1-2 ದಿನ ನನಗೆ ಈ ರೀತಿ ಯೋಚನೆ ಬರುತ್ತದೆ. ಆದರೆ ಇನ್ನುಳಿದ ದಿನಗಳಲ್ಲಿ ಒಬ್ಬನೇ ಇರೋದು ಖುಷಿಯಾಗಿದೆ ಅಂತ ಅನಿಸುತ್ತದೆ ಎಂದು ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಚಂದನ್ ಶೆಟ್ಟಿ ಅವರು ಹೇಳಿಕೊಂಡಿದ್ದಾರೆ. ಇನ್ನು ಹೊಸ ಗರ್ಲ್ ಫ್ರೆಂಡ್ ಇದ್ದಾರಾ ಎನ್ನುವ ಪ್ರಶ್ನೆಗೆ ಚಂದನ್ ಶೆಟ್ಟಿ ಅವರು ಈ ರೀತಿ ಉತ್ತರ ನೀಡಿದ್ದಾರೆ. ನಿವೇದಿತಾ ಗೌಡರಿಂದ ಡಿವೋರ್ಸ್ ಪಡೆದ ಬಳಿಕ ಚಂದನ್ ಶೆಟ್ಟಿ ಅವರು 2ನೇ ಮದುವೆ ಮತ್ತು ಹೊಸ ಗರ್ಲ್ ಫ್ರೆಂಡ್ ಬಗ್ಗೆ ಗಾಸಿಪ್ಗಳು ಹಬ್ಬಿತ್ತು. ಇದೀಗ ಹೊಸ ಗರ್ಲ್ ಫ್ರೆಂಡ್ ಇದ್ದಾರಾ ಎಂಬ ಪ್ರಶ್ನೆಗೆ ನಾನು ಕಮಿಟ್ ಆಗಿಲ್ಲ ಎಂದು ಚಂದನ್ ಶೆಟ್ಟಿ ನಗುತ್ತಲೇ ಉತ್ತರಿಸಿದ್ದಾರೆ. ಇನ್ನು ಡಿವೋರ್ಸ್ ನಿರ್ಧಾರ ಅಷ್ಟು ಸುಲಭದಾಗಿರಲಿಲ್ಲ. ನಾನು ತುಂಬ ಸತಾಯಿಸಿದೆ, ಬೇಡ ಅಂತ ತುಂಬ ಬುದ್ಧಿವಾದ ಹೇಳಿದೆ, ಆದರೂ ಕೇಳಲಿಲ್ಲ ಅಂತ ಹೇಳ್ತಿದ್ರು ಚಂದನ್ ಶೆಟ್ಟಿ ಅವರು. ಮತ್ತೆ ಅದರ ಬಗ್ಗೆ ಈ ರೀತಿ ಹೇಳುತ್ತಾರೆ ಚಂದನ್ ಶೆಟ್ಟಿ ಅವರು. ನಿವೇದಿತಾ ಗೌಡ ಬಗ್ಗೆ ಮಾತನಾಡಿ ನಮ್ಮ ಮಧ್ಯೆ ಮೋಸ ಆಗಲಿಲ್ಲ, ಅದು ನಮಗೆ ಪ್ಲಸ್ ಆಯಿತು. ಅವರ ಲೈಫ್ ಸ್ಟೈಲೇ ಬೇರೆ, ನನ್ನ ಲೈಫ್ ಸ್ಟೈಲೇ ಬೇರೆ. ನಮ್ಮ ಮಧ್ಯೆ ಹೊಂದಾಣಿಕೆ ಆಗುತ್ತಿರಲಿಲ್ಲ. ನಾನು ತುಂಬ ಸಿಂಪಲ್, ಅವರು ತುಂಬ ಪಾಸ್. ಅವರಿಗೆ ಆ ಲೈಫ್ ಸ್ಟೈಲ್ ಇಷ್ಟ, ನಾನು ಆ ರೀತಿ ಅಲ್ಲ. ಡಿವೋರ್ಸ್ ನಿರ್ಧಾರ ಅಷ್ಟು ಸುಲಭದಾಗಿರಲಿಲ್ಲ. ತುಂಬ ಸಲ ಬೇಜಾರಾಗಿದ್ದೆವು. ಈಗಲೂ ಹಳೆಯ ದಿನಗಳು ಕೆಲವೊಮ್ಮೆ ನೆನಪಾಗುತ್ತದೆ ಎಂದಿದ್ದಾರೆ ಚಂದನ್ ಶೆಟ್ಟಿ ಅವರು. ಇನ್ನು ಮುಂದುವರಿದ ಚಂದನ್ ಶೆಟ್ಟಿ ಅವರು ಭಾವುಕರಾಗಿ ಈ ರೀತಿ ಹೇಳುತ್ತಾರೆ. ನಾವಿಬ್ಬರು ತುಂಬ ಖುಷಿಯಾದ ಕ್ಷಣಗಳನ್ನು ಕಳೆದಿದ್ದೇವೆ. ಇಷ್ಟೆಲ್ಲ ಮಾಡಿದ್ವಿ, ಆದರೆ ಏನೂ ಕೂಡ ವರ್ಕ್ ಆಗಲಿಲ್ಲ ಅಂತ ಬೇಜಾರಾಗುತ್ತೆ. ಕೆಲವೊಮ್ಮೆ ಅವರನ್ನು ನಾನು ಈಗಲೂ ಮಿಸ್ ಮಾಡಿಕೊಳ್ಳುತ್ತೇನೆ ಎಂದು ಚಂದನ್ ಶೆಟ್ಟಿ ಹೇಳಿಕೊಂಡಿದ್ದಾರೆ. ಇನ್ನು ಜೀವನ ಅನ್ನೋದು ಗಂಡ ಹೆಂಡತಿ ಮಧ್ಯೆ ಅವಿನೋಭವ ಸಂಬಂಧ ಹೇಗಿರಬೇಕೆಂದರೆ, ಒಂದು ಕಣ್ಣು ನೀರಾಗ್ತಿದ್ರೆ ಇನ್ನೊಂದು ಕಣ್ಣು ಅದನ್ನು ಹೊರಿಸಬೇಕು, ಆ ರೀತಿ ಸಂಬಂಧ ಇರಬೇಕು. ಇಲ್ಲ ಒಂದು ಕಣ್ಣು ನೀರಾಗ್ತಿದೆ ಅಂತ ಇನ್ನೊಂದು ಕಣ್ಣು ಹತ್ತು ಬಿಟ್ಟರೆ 2 ಕಣ್ಣನ್ನು ಹೊರಿಸೋದಕ್ಕೆ ಸಾಧ್ಯ ಇಲ್ಲ. ಇಬ್ಬರ ಜಗಳ ಹೀಗೆ ವಿಪರೀತವಾಗಿ ಜೀವನವೇ ಕಿತ್ತೋಗೋ ರೀತಿಯಲ್ಲಿ ಬೆಳೆಯುತ್ತದೆ. ಚಂದನ್ ಶೆಟ್ಟಿ ಪ್ರೀತಿಸಿ ಮದುವೆಯಾಗಿದ್ದರೂ ಕೂಡ ಈ ಹೊಂದಾಣಿಕೆ ಇವರಲ್ಲಿ ಬರಲಿಲ್ಲ ಅನಿಸುತ್ತೆ. ಇನ್ನು ಆ ಸಿಹಿ ನೆನಪುಗಳನ್ನು ನೆನೆದು ಕಣ್ಣೀರಾಕಿದರೆ, ಇನ್ನು ಆ ದುಃಖದ ನೆನಪುಗಳನ್ನು ನೆನೆದು ಖುಷಿಪಟ್ಟಿದ್ದಾರೆ. ಇನ್ನು ಚಂದನ್ ಶೆಟ್ಟಿಯವರು ಈ ಆಘಾತದಿಂದ ಹೊರಗೆ ಬರಲಿ ಎಂದು ಶುಭ ಕೋರೋಣ. ಇನ್ನು ಇವರ ಪ್ರಾಜೆಕ್ಟ್ ಎಲ್ಲ ಸಕ್ಸಸ್ ಆಗಿ ಇವರು ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನು ದೊಡ್ಡ ಮಟ್ಟಿಗೆ ಬೆಳೆಯಲಿ ಎಂದು ಶುಭ ಕೋರೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಚಂದನ್ ಶೆಟ್ಟಿ ನಿವೇದಿತ ಸಂಬಂಧ ಬಗ್ಗೆ ನೀವೇನಾದರೂ ಹೇಳಬೇಕು ಅಂತಂದರೆ ಕಾಮೆಂಟ್ ಮಾಡಿ ತಿಳಿಸಿ.